ಶುಭ ವಿವಾಹ, ಗಾಂಧಾರಿ, ರಾಧಾರಮಣ ಅಂತ ಹಿಟ್ ಧಾರಾವಾಹಿಗಳಲ್ಲಿ ಅಭಿನಯಿಸಿದ ಚೆಲುವೆ ಕಾವ್ಯಗೌಡ. 2 ವರ್ಷಗಳ ಹಿಂದೆ ಅಂದರೆ 2021ರಲ್ಲಿ ಕಾವ್ಯಗೌಡ ವಿವಾಹ ಬಂಧನಕ್ಕೆ ಒಳಗಾದರು. ಉದ್ಯಮಿ ಸೋಮಶೇಖರ್ ಅವರನ್ನ ಕಾವ್ಯಗೌಡ ಮದುವೆಯಾದರು. ಮದುವೆಯಾದ ಮೇಲೆ ನಟನೆಯಿಂದ ಕಾವ್ಯಗೌಡ ದೂರ ಸರಿದಿದ್ದಾರೆ. ಇದೀಗ ನಟಿ ಕಾವ್ಯಗೌಡ ಸಿಹಿ ಸುದ್ದಿ ಹಂಚಿಕೊಂಡಿದ್ದಾರೆ. ಕಾವ್ಯಗೌಡ ಹಾಗೂ ಸೋಮಶೇಖರ್ ದಂಪತಿ ಇದೀಗ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ನಟಿ ಕಾವ್ಯಗೌಡ ತುಂಬು ಗರ್ಭಿಣಿಯಾಗಿದ್ದು, ಮುಂದಿನ ವರ್ಷ ಅಂದರೆ 2024ರಲ್ಲಿ ಮಗುವು ಜನಿಸಲಿದೆ ಎಂದಿದ್ದಾರೆ. ಕಾವ್ಯಗೌಡ ಸದ್ಯ ಪ್ರೆಗ್ನೆನ್ಸಿ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. 2ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ತಮ್ಮ ಅಭಿಮಾನಿಗಳೊಂದಿಗೆ ಕಾವ್ಯಗೌಡ ಗುಡ್ ನ್ಯೂಸ್ ಶೇರ್ ಮಾಡಿದ್ದಾರೆ. ನಟಿ ಕಾವ್ಯಗೌಡ ಅವರ ಬೇಬಿ ಬಾಂಬ್ ಫೋಟೋಸ್ ಇಲ್ಲಿದೆ ನೋಡಿ. ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆ ಎರಡರಲ್ಲಿಯೂ ಸದ್ದು ಮಾಡಿರುವ ನಟಿ ಕಾವ್ಯಗೌಡ. ಗಾಂಧಾರಿ, ರಾಧಾರಮಣ, ಶುಭ ವಿವಾಹ ಧಾರಾವಾಹಿಗಳಲ್ಲಿ ನಟಿಸಿದ ಕಾವ್ಯಗೌಡ ಬಕಾಸುರ ಎಂಬ ಚಿತ್ರದಲ್ಲಿ ಮಿಂಚಿದ್ದರು. ನಟಿ ಕಾವ್ಯಗೌಡ ಇದೀಗ ತಾಯಿಯಾಗುತ್ತಿರುವ ಸಂಭ್ರಮದಲ್ಲಿದ್ದಾರೆ. ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಕಾವ್ಯಗೌಡ. 2021ರ ಡಿಸೆಂಬರ್ 1ರಂದು ಕಾವ್ಯಗೌಡ ಹಾಗೂ ಸೋಮಶೇಖರ್ ಅವರ ವಿವಾಹ ನಡೆದಿತ್ತು. ಇದೀಗ 2ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದಾರೆ ದಂಪತಿ. 2024ರಲ್ಲಿ ಮಗು ಜನಿಸಲಿದೆ ಅಂತ ಕಾವ್ಯಗೌಡ ಮಾಹಿತಿ ನೀಡಿದ್ದಾರೆ. ನಟಿ ಕಾವ್ಯಗೌಡ ಅವರ ನೂತನ ನಿವಾಸದ ಗೃಹ ಪ್ರವೇಶ ಕಾರ್ಯಕ್ರಮ ಕೆಲವೇ ತಿಂಗಳ ಹಿಂದೆಯಷ್ಟೇ ಗ್ರ್ಯಾಂಡ್ ಆಗಿ ನಡೆದಿತ್ತು. ಹೊಸ ಮನೆಗೆ ಕಾಲಿಟ್ಟ ಸಂತಸದಲ್ಲಿದ್ದ ದಂಪತಿ ಇದೀಗ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಮದುವೆಯಾದ್ಮೇಲೆ ನಟನೆಯಿಂದ ಕಾವ್ಯಗೌಡ ದೂರ ಸರಿದಿದ್ದಾರೆ. ಅಂದಹಾಗೆ ನಟಿ ಕಾವ್ಯಗೌಡ ಜ್ಯುವೆಲರಿ ಡಿಸೈನರ್ ಕೂಡ ಹೌದು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.